ನೋಡಿ, ಅಬಕಾರಿ ಇಲಾಖೆ ಬರೋಣ. RB ತಿಮ್ಮಾಪುರ್ ಅಂದ ಸಂದರ್ಭದಲ್ಲಿ ನೀವು ಗಮನಿಸಿದ್ದೀರಿ, ಒಂದಷ್ಟು ಅಕ್ರಮದ ವಾಸನೆ ಕೂಡ ಕಂಡು ಬಂದಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ ಸಂದರ್ಭದಲ್ಲಿ ಅವರ PA ಹೆಸರು ಬರೆದಿಟ್ಟು ಒಬ್ಬರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ವಾಲ್ಮೀಕಿ ಹಗರಣ, ಅಲ್ಲಿ ನಾಗೇಂದ್ರ ಅವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೂಡಾ ಹಗರಣ, ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವರ ಸಂಬಂಧಪಟ್ಟಂತಹ ಸ್ಥಾನ ಅದು. ಇಂಥ ಹಗರಣಗಳ ನಡುವೆ ಸಚಿವ ಸಂಪುಟದ ಸರ್ಜರಿ ಅಂದರೆ ಯಾವ ಮಾನದಂಡದಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಆಕಾಂಕ್ಷಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ಈಗ CM ಸಿದ್ದರಾಮಯ್ಯನವರು ಮೂಡಾ ಹಗರಣ ಅಂದ ಸಂದರ್ಭದಲ್ಲಿ ಅವರ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತೆ ಅನ್ನುವ ಸಂದರ್ಭದಲ್ಲೇ ಟವಲ್ ಹಾಕಿದವ್ರ ಸಂಖ್ಯೆ ಜಾಸ್ತಿ ಇತ್ತು ಅನ್ನೋದಾದರೆ, ಇನ್ನು ಸಚಿವ ಸಂಪುಟ ಅಂದಾಗ ಅಫ್ಕೋರ್ಸ್ ಸಂಖ್ಯೆ ಬಹಳಷ್ಟಿದೆ. ಹಾಗಾಗಿ ಯಾವ ಮಾನದಂಡ ಇಲ್ಲಿ ಅಪ್ಲೈ ಆಗುತ್ತೆ? ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಮಾತುಕತೆ ನಡೆಸ್ತಾರೆ ಅನ್ನೋದಾದರೆ ಯಾವ ಪ್ರಮುಖ ಅಂಶಗಳನ್ನು ಇಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಮತ್ತು ಯಾವ ಲಿಸ್ಟ್ ತಗೊಂಡು ಹೋಗಿದ್ದಾರೆ ಇದು ಬಹಳ ಮುಖ್ಯ ಆಗುತ್ತೆ. ರೈಟ್, ಹಾಗಾದರೆ ಈಗಿರುವಂಥ ಸಚಿವ ಸಂಪುಟದಲ್ಲಿ ಯಾರಿಗೆ ಕೋಕನ್ನು ಕೊಡಲಾಗುತ್ತೆ ಅಥವಾ ಯಾರನ್ನ ಕೈ ಬಿಡಲಾಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡೋಣ. ಹೌದು, ಸಂಪುಟ ಪುನರ್ರಚನೆ ಆಗಬೇಕು. ಯಾಕಂದರೆ ಆಡಳಿತ ಅನ್ನೋದು ಸುಭಿಕ್ಷವಾಗಿ ಆಗಬೇಕು, ಎಲ್ಲೂ ಅಸಮಾಧಾನ ಅನ್ನೋದು ಸ್ಫೋಟ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಒಂದಷ್ಟು ಲಿಸ್ಟ್ ಇದೆ ನೋಡಿ. RB ತಿಮ್ಮಾಪುರ್ ಅಂದಾಗ ಅಬಕಾರಿ ಇಲಾಖೆಯಲ್ಲಿ ಸ್ವಲ್ಪ ಆಗಾಗ ಗಮನ ಸೆಳೀತಾ ಇರುವಂತಹ ಇಲಾಖೆ, ಯಾಕಂದರೆ ಹಗರಣದ ವಾಸನೆ, ಹಾಗಾಗಿ ಅವರ ಹೆಸರು ಕೂಡ ಕೇಳಿಬಂದಿದೆ. ರಹೀಂ ಖಾನ್ ನೋಡಿ, ಇವರ ಹೆಸರು ಕೂಡ ಕೇಳಿಬಂದಿರುವಂಥದ್ದು. ಶರಣಬಸಪ್ಪ ದರ್ಶನಾಪುರ್, ಇವರನ್ನು ಕೂಡ ಕೈ ಬಿಡುವಂತಹ ಸಾಧ್ಯತೆ ಇದೆ. KH ಮುನಿಯಪ್ಪನವರ ಹೆಸರು ಕೂಡ ಇದೆ, ಹಿರಿಯ ನಾಯಕರು. ಇನ್ನು ಮಧು ಬಂಗಾರಪ್ಪ ಅವರ ಹೆಸರಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇದೆ. ಇನ್ನು ರಹೀಂ ಖಾನ್ ಅವರ ಹೆಸರಿದೆ. ಸೊ ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ RB ತಿಮ್ಮಾಪುರ್, ರಹೀಂ ಖಾನ್, ಶರಣಬಸಪ್ಪ ದರ್ಶನಾಪುರ್, D ಸುಧಾಕರ್ ಅವರ ಹೆಸರು ಕೂಡ ಇದೆ. K ವೆಂಕಟೇಶ್ ಅವರ ಹೆಸರು ಇದೆ. KH ಮುನಿಯಪ್ಪನವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪನವರು. ಯಾವ ಮಾನದಂಡದಲ್ಲಿ ಈ ಲಿಸ್ಟ್ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋದಾದ್ರೆ ಅದೃಷ್ಟ ಯಾರಿಗೆ ಒಲಿಬಹುದು? ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ. ನೋಡಿ, ನರೇಂದ್ರ ಸ್ವಾಮಿ ಅವರು ಬಹಳ ಆಸೆ ಇಟ್ಕೊಂಡಿರುವಂತಹ ವ್ಯಕ್ತಿ ಸಚಿವ ಸ್ಥಾನ ಅಂದಾಗ. ಲಕ್ಷ್ಮಣ್ ಸವದಿ BJPಯಿಂದ ಕಾಂಗ್ರೆಸ್ಸಿಗೆ ಹೋದ್ರು, ಅಭೂತಪೂರ್ವ ಯಶಸ್ಸನ್ನು ಅಲ್ಲಿ ಕಂಡಿದ್ದಾರೆ. ರೂಪಾ ಶಶಿಧರ್, ಮಹಿಳೆಯರಿಗೂ ಕೂಡ ಒಂದು ಅವಕಾಶವನ್ನು ಕೊಡಬೇಕು. ರೂಪಾ ಶಶಿಧರ್ ಅಂದಾಗ ಒಳ್ಳೆ ಹೆಸರು ಕೂಡ ಅವರಿಗಿದೆ. ಇನ್ನು BK ಸಂಗಮೇಶ್ ಅವರ ಹೆಸರಿದೆ, ಅಜಯ್ ಸಿಂಗ್ ಅವರ ಹೆಸರಿದೆ, BK ಹರಿಪ್ರಸಾದ್ ಅವರ ಹೆಸರಿದೆ, ಪ್ರಸಾದ್ ಅಬ್ಬಯ್ಯ ಅವರ ಹೆಸರಿದೆ, ಬೇಳೂರು ಗೋಪಾಲ್ ಕೃಷ್ಣ ಅವರ ಹೆಸರಿದೆ, ಮಾಗಡಿ ಬಾಲಕೃಷ್ಣ ಅವರ ಹೆಸರಿದೆ, DK ಸುರೇಶ್ ಅವರ ಹೆಸರಿದೆ, ಅಂದರೆ MLC ಆದ ಬಳಿಕ ಅಂತ. ಸೊ ಬಸವರಾಜ್ ರಾಯರೆಡ್ಡಿ ಅವರ ಹೆಸರು ಇದೆ. ಬಿ ನಾಗೇಂದ್ರ ಅವರ ಹೆಸರಿದೆ. ಬಹಳ ಮುಖ್ಯವಾಗಿ ನೋಡಿ, ಇದೊಂಥರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕಂದರೆ ಯಾರಿಗೆ ಲಕ್, ಯಾರಿಗೆ ಅದೃಷ್ಟ ಅಂತ ನೋಡೋದಾದರೆ ಇಲ್ಲಿ ಬಹಳ ಕುತೂಹಲವನ್ನು ಹೆಚ್ಚು ಮಾಡುವಂಥ ಹೆಸರುಗಳೇ. ಯಾಕಂದರೆ ಇಲ್ಲಿ ಲಕ್ಷ್ಮಣ್ ಸವದಿ ನೀವು ಗಮನಿಸಬೇಕು, BJPಯಿಂದ ಅಲ್ಲಿ ವಲಸೆ ಹೋಗ್ತಾರೆ. ಚುನಾವಣೆ ನಂತರ ಸಂದರ್ಭದಲ್ಲಿ ಒಂದು ವಿಶ್ವಾಸವನ್ನು ಡೆಫಿನೆಟ್ಲಿ ಲಕ್ಷ್ಮಣ್ ಸವದಿಯವರು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ನಿಂದ. ಇದರ ನಡುವೆ ನೋಡಿ, ಬಿ ನಾಗೇಂದ್ರ ಇಲ್ಲಿ ಗಮನಿಸಬೇಕು. ಇದು ಕೂಡ ಬಹಳಷ್ಟು ಕುತೂಹಲವನ್ನು ಹೆಚ್ಚು ಮಾಡಿರುವಂಥದ್ದು. ಸಿದ್ದರಾಮಯ್ಯನವರು ಬಹಿರಂಗವಾಗಿ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಅಂದ ಸಂದರ್ಭದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಹೇಳಿದ ಒಂದೇ ಒಂದು ವಿಚಾರ ಅಂತ ಹೇಳಿದ್ರೆ, ನೋಡಿ, ಇದು ಅಧಿಕಾರಿಗಳ ವೈಫಲ್ಯ, ಅಧಿಕಾರಿಗಳು ಮಾಡಿರುವಂಥ ಭ್ರಷ್ಟಾಚಾರ, ಇಲ್ಲಿ ಸಚಿವರು ಅಥವಾ ಕಾಂಗ್ರೆಸ್ ನಾಯಕರ ಪಾತ್ರ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಆರೋಪ ಮುಕ್ತರಾಗಿ ಬಂದ ಸಂದರ್ಭದಲ್ಲಿ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋ ಕುರಿತಂತೂ ಕೂಡ ಬಹಳ ಬಹಿರಂಗವಾಗಿ ಮಾತಾಡಿರೋದ್ರಿಂದಾಗಿ ಚಾನ್ಸಸ್ ಆರ್ ಮೋರ್ ಅಂತ ಹೇಳಿ. ಸೊ ರೂಪಾ ಶಶಿಧರ್, ಒಂದು ಪಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ನ ಅಲ್ಲಿ ಕೈ ಬಿಡೋದಾದರೆ ಚಾನ್ಸಸ್ಸು ರೂಪಾ ಅವರಿಗಿದೆ ಅಂಥೇಳಿ. ಇಲ್ಲಿ BK ಹರಿಪ್ರಸಾದ್ ಅವರು ಭಾಳ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ಯಾಕಂದರೆ ಆಗಾಗ ಬಹಿರಂಗವಾಗಿ ಪಕ್ಷದ ಕುರಿತಂತೆ ಮಾತಾಡ್ತಾ ಇದ್ರು. ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ ಕಾಂಗ್ರೆಸ್ನಲ್ಲಿ, ಬಟ್ ಅವ್ರಿಗೂ ಕೂಡ ಚಾನ್ಸಸ್ ಅಂಥೇಳಿ. ರಾಯರೆಡ್ಡಿ ಅವರು ಈಗ ನೋಡಿ, ಆರ್ಥಿಕತೆ ವಿಚಾರದಲ್ಲಿ ಬಹಳಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ. ಸೊ ಅವ್ರು ಸಂಪುಟಕ್ಕೆ ಬಂದರೆ ಸೂಕ್ತ ಅನ್ನುವಂತಹ ಅಭಿಪ್ರಾಯ. ನೋಡಬೇಕು ಹಾಗಾದರೆ ಯಾರಿಗೆ ಕೋಕ್, ಯಾರಿಗೆ ಲಕ್ ಅನ್ನುವಂಥ ನಿಟ್ಟಿನಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್
821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.